ನಮಸ್ಕಾರ ಗೆಳತಿಯರೇ, ನಾನು ರಾಧಿಕಾ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಣ್ಣುಗಳು ಕಮಲದಂತೆ, ಮೂಗು ಸಂಪಿಗೆಯಂತೆ, ಹಲ್ಲುಗಳು ದಾಳಿಂಬೆ ಬೀಜದಂತೆ ಜೋಡಣೆಯಾಗಿರಬೇಕು ಅನ್ನೋ ಮಾತು ಕವಿಯ ದೃಷ್ಟಿಯಲ್ಲಿ ಹೆಣ್ಣಿನ ವರ್ಣನೆ. ಹಲ್ಲುಗಳು ದೇಹ ಸೌಂದರ್ಯದ ಪ್ರತೀಕ ಹಾಗೂ ಆರೋಗ್ಯದ ಸಂಕೇತವೂ ಹೌದು. ಮುಖದ ಆಕರ್ಷಣೆ ಹೆಚ್ಚಿಸುವಲ್ಲಿ ಹಲ್ಲುಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಕೆಲವರು ದೈವದತ್ತವಾಗಿ ಸುಂದರವಾದ ಹಲ್ಲುಗಳನ್ನು ಹೊಂದಿರ್ತಾರೆ. ಆದರೆ ಇನ್ನು ಕೆಲವರು ನೋಡಲು ಎಷ್ಟೇ ಚೆನ್ನಾಗಿದ್ರೂ ಅವರ ದಂತ ಪಂಕ್ತಿಗಳೇ ಅವರ ಮುಖಕ್ಕೆ ದೃಷ್ಟಿ ಬೊಟ್ಟಂತಿರುತ್ತೆ. ಕೆಲವರಲ್ಲಿ ಹಲ್ಲುಗಳ ಜೋಡಣೆ ಸರಿಯಾಗಿರೋದಿಲ್ಲ, ಅಡ್ಡಾದಿಡ್ಡಿಯಾಗಿ ಬೆಳೆದಿರುತ್ತವೆ, ನೋಡಲು ವಕ್ರವಾಗಿ ಕಾಣ್ತವೆ. ಇನ್ನು ಕೆಲವರಿಗೆ ಉಬ್ಬು ಹಲ್ಲು ಸಮಸ್ಯೆ ಕೂಡ ಇರುತ್ತೆ. ಒಟ್ಟಾರೆ ಎಲ್ಲಾ ದಂತ ಸಮಸ್ಯೆಗಳು ಮುಖದ ಅಂದವನ್ನ ಕೆಡಿಸುತ್ತೆ. ಹಲ್ಲುಗಳು ಅಡ್ಡಾದಿಡ್ಡಿಯಾಗಿ ಹುಟ್ಟಲು ಅನೇಕ ಕಾರಣಗಳು. ಮುಖ್ಯವಾಗಿ ಮಕ್ಕಳಲ್ಲಿ ಹಾಲು ಹಲ್ಲು ಉದರದೆ ಶಾಶ್ವತ ಹಲ್ಲುಗಳು ಬೆಳೆಯೋದು, ಚಿಕ್ಕಂದಿನಲ್ಲಿ ಬೆರಳನ್ನ ಚೀಪುವ ಅಭ್ಯಾಸ ಇದ್ರೆ ಮತ್ತು ಬಾಯಿಂದ ಉಸಿರಾಡುವವರಲ್ಲಿ ವಕ್ರದಂತೆ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಇಂಥ ವಕ್ರದಂತ ಸಮಸ್ಯೆ ಇರುವವರು ತಲೆ ಕೆಡಿಸಿಕೊಳ್ಳುವಂತ ಅಗತ್ಯ ಇಲ್ಲ. ಇಂದಿನ ಪ್ರಸ್ತುತ ಆಧುನಿಕ ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಹೊಸ ಪ್ರಯೋಗಗಳಾಗ್ತಾ ಇವೆ. ಇದರಿಂದ ನಿಮ್ಮ ದಂತ ಪಕ್ತಿ ಜೋಡಣೆಯನ್ನ ಸರಿಪಡಿಸಬಹುದು, ನಿಮ್ಮ ಸ್ಮೈಲ್ ನ ಕರೆಕ್ಷನ್ ಕೂಡ ಮಾಡಬಹುದು. ಹಾಗಾದ್ರೆ ಬನ್ನಿ, ವಕ್ರದಂತಗಳಿಗೆ ಒಳ್ಳೆಯ ಶೇಪ್ ನೀಡೋ ಆಧುನಿಕ ಟ್ರೀಟ್ಮೆಂಟ್ಗಳ ಬಗ್ಗೆ ಒಂದು ವರದಿಯನ್ನ ನೋಡೋಣ. ನಕ್ಕಾಗ ಹಲ್ಲುಗಳು ಪಳಪಳ ಹೊಳಿಬೇಕು, ದಾಳಿಂಬೆ ಹಣ್ಣಿನಂತೆ ಜೋಡಣೆಯಾಗಿರ್ಬೇಕು. ಸೆಳೆಯುವ ನಗುವಿಗಾಗಿ ನಮ್ಮ ದಂತ ಪಂಕ್ತಿ ಸುಂದರವಾಗಿರ್ಬೇಕು ಅಂತ ಪ್ರತಿಯೊಬ್ಬರು ಬಯಸೋದು ಸಹಜ. ಅದರಲ್ಲೂ ಹೆಣ್ಣು ಮಕ್ಕಳು ಹಲ್ಲುಗಳು ಚೆನ್ನಾಗಿಲ್ಲ ಅಂದ್ರೆ ಅತಿಯಾದ ಮುಜುಗರಕ್ಕೆ ಒಳಗಾಗ್ತಾರೆ. ಕೆಲವರು ವರವಾಗೆ ಸುಂದರವಾದ ಹಲ್ಲುಗಳನ್ನ ಪಡೆದಿದ್ರೆ ಮತ್ತೆ ಕೆಲವರು ವಕ್ರದಂತ ಸಮಸ್ಯೆ ಹೊಂದಿರ್ತಾರೆ. ಮೇಲಿನ ಹಲ್ಲುಗಳು ಅಂದ್ರೆ ಮೇಲಿನ ಅಪ್ಪರ್ ಸೆಂಟ್ರಲ್ ಇನ್ಸೈಸರ್ಸ್ ವರ್ ಓವರ್ಲ್ಯಾಪ್ಡ್ ಮತ್ತು ನನ್ನ ಬೈಟು ತುಂಬಾ ಡೀಪ್ ಇತ್ತು, ಬಿಕಾಸ್ ಆಫ್ ವಿಚ್ ಮೈ ಲೋವರ್ ಗಮ್ಸ್ ವರ್ ಮೂವಿಂಗ್ ಡೌನ್ ಅಂಡ್ ದ ಗ್ಯಾಪ್ ಬಿಟ್ವೀನ್ ದ ಲೋವರ್ ಟೀತ್ ವಾಸ್ ಇನ್ಕ್ರೀಸಿಂಗ್. ಸೊ ನಮ್ ಟೇಕಿಂಗ್ ಟ್ರೀಟ್ಮೆಂಟ್ ನಿಯರ್ ಡಾಕ್ಟರ್ ಶಿಲ್ಪಾ. ಸೊ ಐ ಆಮ್ ಹ್ಯಾಪಿ, ಐ ಆಮ್ ಸ್ಯಾಟಿಸ್ಫೈಡ್. ಎಲ್ಲ ಅಲೈನ್ಮೆಂಟ್ ಸರಿಯಾಗಿ ಆಗ್ತಾ ಇದೆ, ಚೆನ್ನಾಗಿದೆ. ಇಷ್ಟಕ್ಕೂ ವಕ್ರದಂತ ಸಮಸ್ಯೆ ಯಾಕೆ ಬರುತ್ತೆ ಅಂತ ನಿಮ್ಗನ್ಸ್ತಿರ್ಬಹುದು. ಪುಟ್ಟ ಮಕ್ಕಳಿದ್ದಾಗ ಹಲ್ಲುಗಳು ಅಚ್ಚುಕಟ್ಟಾಗಿ ಜೋಡಣೆ ಆಗಿರುತ್ತೆ. ಆದ್ರೆ ಹಾಲು ಹಲ್ಲು ಬೀಳಲು ಶುರುವಾದ ಮೇಲೆ ಈ ಸಮಸ್ಯೆ ಎದುರಾಗುತ್ತೆ. ಯಾಕಂದ್ರೆ ಶಾಶ್ವತ ಹಲ್ಲುಗಳು ಹುಟ್ಟುವಾಗ ಕೆಲವೊಮ್ಮೆ ಈ ಹಾಲು ಹಲ್ಲು ಬೀಳದೆ ಹಾಗೆ ಉಳಿದುಕೊಳ್ಳುತ್ತವೆ. ಇಂತಹ ಸಂದರ್ಭದಲ್ಲಿ ದಂತ ಪಂಕ್ತಿ ವಕ್ರವಾಗಿ ಬೆಳೆಯಲು ಕಾರಣವಾಗುತ್ತೆ. ಇದನ್ನ ಹೊರತುಪಡಿಸಿದ್ರೆ ಹುಟ್ಟುತ್ತಲೇ ವಸಡಿನ ರಚನೆ ಸರಿ ಇಲ್ಲದಿದ್ದರೆ, ಉಬ್ಬಾಗಿದ್ದರೆ ಅಥವಾ ಚಪ್ಪಟೆ ಆಗಿದ್ದರೆ ದಂತಗಳು ಯದ್ವಾ ತದ್ವಾ ಬೆಳೆಯುತ್ತವೆ. ಈಗಿನ ತಂತ್ರಜ್ಞಾನದ ಮುಂದೆ ಈ ಸಮಸ್ಯೆಗಳೆಲ್ಲ ದೊಡ್ಡದೇನಲ್ಲ. ಯಾಕಂದ್ರೆ ಒಂದಲ್ಲ ಒಂದು ಪರಿಹಾರದ ಮುಖಾಂತರ ಈ ಸಮಸ್ಯೆಯಿಂದ ಹೊರಬರಬಹುದು. ಈ ಚಿಕಿತ್ಸೆಗಳಿಂದ ಸುಲಭವಾಗಿ ಪರಿಹಾರ ಕಂಡುಕೊಳ್ಳಬಹುದು. ಡೆಂಟಲ್ ಆರ್ಥೋಪೆಡಿಕ್ಸ್ ಮುಖಾಂತರ ಸರಿಯಾಗಿ ಬೆಳವಣಿಗೆಯಾಗದ ಹಲ್ಲುಗಳ ಮೂಳೆಯನ್ನ ಕರೆಕ್ಷನ್ ಮಾಡಿ ವಕ್ರವನ್ನ ಸರಿಪಡಿಸಲಾಗುತ್ತೆ. ಸಣ್ಣ ಪುಟ್ಟ ಕರೆಕ್ಷನ್ ಇದ್ರೆ ಆರ್ಥೋಡಾಂಟಿಕ್ಸ್ ಚಿಕಿತ್ಸೆಯಲ್ಲಿ ಹಲ್ಲುಗಳಿಗೆ ಪರ್ಮನೆಂಟ್ ಅಥವಾ ಟೆಂಪರರಿ ಕ್ಲಿಪ್ಗಳನ್ನ ಹಾಕಿ ಸರಿ ಮಾಡಬಹುದು. ತೀರಾ ಹದಗೆಟ್ಟ ಹಲ್ಲುಗಳಿಗೆ ಆರ್ಥೋಗ್ನಾಟಿಕ್ಸ್ ಚಿಕಿತ್ಸಾ ವಿಧಾನದಲ್ಲಿ ಬ್ರೇಸಸ್ ಅಂದ್ರೆ ಕ್ಲಿಪ್ ಹಾಕಿ ಸರ್ಜರಿ ಮಾಡಲಾಗುತ್ತೆ.
ಆ್ಯಕ್ಚುಲಿ 2 ಸಲ ಹಲ್ಲು ರಿಪ್ಲೇಸ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟು ಆ ಹಲ್ಲು ಏನಿರುತ್ತೋ ಅದು ಮುಂದೆ ಪರ್ಮನೆಂಟ್ ಹಲ್ಲು ಬರಬೇಕಾದ್ರೆ ಒಂದು ಸೈಕಲ್ ಇರುತ್ತೆ. ಆ ಸೈಕಲಲ್ಲಿ ಏರ್ಪೇರ್ಗಳಾದಾಗ ಕೂಡ ವಕ್ರದಂತ ಬರುತ್ತೆ. ಕೆಲವು ಹಲ್ಲು ಬೇಗ ಬೀಳೋದಿಲ್ಲ, ಹಲ್ಲು ಒಂದೊಂದ್ಸಲಿ ತುಂಬ ಬೇಗ ಬಿದ್ದು ಹೋಗುತ್ತೆ, ಹಿಂದೆ ಬರೋ ಹಲ್ಲಿಗೆ ಜಾಗ ಇರಲ್ಲ. ಸೊ ಹೀಗಾಗಿ ಹಲ್ಲಿನ ಮಟ್ಟಿಗೆ ವಕ್ರದಂತ ಆಗ್ಬೋದು. ಈಗ ಸ್ಕೆಲಿಟಲ್ ಡಿಫಾರ್ಮೇಷನ್ಸ್ ಅಂತ ಹೇಳಿದ್ರೆ ಅದು ಹೆರಿಡಿಟ್ರಿಯಿಂದಾಗಿ ಆ ಬೆಳವಣಿಗೆಯಲ್ಲಿ ಏನಾದರೂ ಏರುಪೇರುಗಳಾಗ್ತಿರುತ್ತೆ. ಕೆಲವು ಸಲ ಮಕ್ಕಳಿಗೆ ತುಂಬ ಫಾಸ್ಟ್ ಆಗಿ ಲೋವರ್ ಜಾಯಿನ್ ಇರುತ್ತೆ, ಅದು ತುಂಬ ಮುಂದೆ ಹೋಗುತ್ತೆ. ಇನ್ನೊಂದ್ಸಲಿ ಅದು ಗ್ರೋತೇ ಆಗಲ್ಲ. ಸೊ ಈ ಗ್ರೋತ್ ಫೇಸಲ್ಲಿ ಸಾಕಷ್ಟು ಬದಲಾವಣೆಗಳಾದಾಗ ಕೂಡ ಹಲ್ಲಿನಲ್ಲಿ ವಕ್ರದಂತ ಬರ್ಬೋದು. ದಂತಪಂಕ್ತಿ ಯದ್ವಾ ತದ್ವಾ ಜೋಡಣೆಯಾಗಿದ್ದ ಇವರಿಗೂ ದಂತಪಂಕ್ತಿ ಸರಿಯಾಗೇ ಇರಲಿಲ್ಲ. ಕೊನೆಗೆ ವೈದ್ಯರ ಸಲಹೆ ಪಡೆದು ತಮಗೆ ಸೂಕ್ತವೆನಿಸೋ ಚಿಕಿತ್ಸೆ ಪಡೆದುಕೊಂಡ್ರು. ಕೇವಲ ಕ್ಲಿಪ್ ಮುಖಾಂತರ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಹೀಗೆ ಹಲವಾರು ಪ್ರಯೋಜನಕಾರಿ ಟ್ರೀಟ್ಮೆಂಟ್ಗಳ ಮುಖಾಂತರ ವಕ್ರದಂತ ಸಮಸ್ಯೆಯನ್ನ ಸರಿಪಡಿಸಬಹುದು. ಹೀಗಾಗಿ ವಕ್ರದಂತ ಸಮಸ್ಯೆ ಇದ್ದವರು ಚಿಂತಿಸದೆ ನಗಲು, ಬಾಯಿ ಬಿಡಲು, ಮನಬಿಚ್ಚಿ ಮಾತನಾಡಲು ಮುಜುಗರಕ್ಕೊಳಗಾಗದೆ ಸುಂದರ ದಂತಪಂಕ್ತಿ ಹೊಂದಿ ಬಾಯಿ ತುಂಬ ನಗಿ. ಅರ್ಪಿತಾ, TV9 ಬೆಂಗಳೂರು. ಬನ್ನಿ ವಕ್ರದಂತ ಸಮಸ್ಯೆಗೆ ಕಾರಣಗಳೇನು ಮತ್ತು ಇದನ್ನ ಸರಿಪಡಿಸುವ ಆಧುನಿಕ ಚಿಕಿತ್ಸೆಗಳ ಬಗ್ಗೆ ತಿಳಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಖ್ಯಾತ ದಂತ ವೈದ್ಯರಾದ ಡಾಕ್ಟರ್ ಎಂ ಶಿಲ್ಪಾ. ಡಾಕ್ಟರ್ ಶಿಲ್ಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಮೊದಲಿಗೆ ವಕ್ರದಂತ ಸಮಸ್ಯೆ ಅಂದ್ರೆ ಏನು, ಇದ್ಯಾಕಾಗತ್ತೆ ಅಂತ ಹೇಳ್ತೀರಾ? ವಕ್ರದಂತಗಳು ಸಾಮಾನ್ಯವಾಗಿ ಮಕ್ಕಳು ಕಂಡುಬರುವಂತಹ ಒಂದು ತೊಂದರೆ. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹಲ್ಲು ಹಿಂದೆ ಮುಂದೆ ಹೋಗುತ್ತೆ. ಒಂದು ಹಲ್ಲಿಗೆ ಕೂಡ ಸಂಬಂಧಪಟ್ಟಿರುತ್ತೆ. ಇದು ಹಲವಾರು ಹಲ್ಲುಗಳಿಗೂ ಸೀಮಿತವಾಗಿರುತ್ತೆ. ಒಂದು ಹಲ್ಲನ್ನೇ ತಗೊಂಡಾಗ ಒಂದು ಹಲ್ಲು ತಿರ್ಕೊಂಡಿರ್ಬಹುದು ಅಥವಾ ಹಿಂದೆ ಮುಂದೆ ಜೋಡಿಸಿರ್ಬಹುದು, ಆ ಥರ ಆಗತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಲ್ಲು ಮುಂದೆ ಇರುತ್ತೆ, ಕೆಲವರಲ್ಲಿ ಇನ್ನೂ ಹಿಂದೆ ಪ್ಲೇಸ್ ಆಗಿರುತ್ತೆ. ಸೊ ಈ ಥರ ಸಾಮಾನ್ಯವಾಗಿ ಒಂದು ಹಲ್ಲಿಗೆ ಸಂಬಂಧಿತವಾಗಿ ಪೊಸಿಷನ್ಸ್ ಚೇಂಜ್ ಆಗುತ್ತೆ. ಇನ್ನು ಮತ್ತೊಂದು ಏನು ಅಂತ ಹೇಳಿದ್ರೆ, ವಕ್ರದಂತ ಬೇಸಿಕಲಿ ಏನಕ್ಕಾಗತ್ತೆ ಅಂದ್ರೆ ಈ 3 ಡೈಮೆನ್ಷನಲ್ಲಿ ಈ ಹಲ್ಲಿನ ಪೊಸಿಷನ್ ವೇರಿ ಆಗೋದ್ರಿಂದ. 3 ಡೈಮೆನ್ಷನಲ್ ಅಂತ ತಗೊಂಡ್ರೆ ಮೇಲೆ ಕೆಳಗಡೆ, ಅಂದ್ರೆ ಕೆಲವರಲ್ಲಿ ಏನಾಗುತ್ತೆ, ಅಗಿಬೇಕಾದ್ರೆ ಮೇಲೆ ಹಲ್ಲು ಕೆಳಗಡೆ ಹಲ್ಲಿನ ಮೇಲೆ ತುಂಬಾ ಜಾಸ್ತಿ ಪ್ರೆಷರ್ ಬೀಳತ್ತೆ. ಅಥವಾ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ತುಂಬಾ ಮೇಲಿರುತ್ತೆ, ಹಾಗಾಗಿ ಬಾಯಲ್ಲಿ 2 ಹಲ್ಲು ಮಧ್ಯೆ ಅಕ್ಲೂಷನೇ ಇರೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡೋದ್ರಲ್ಲಿ ತೊಂದರೆ ಆಗತ್ತೆ ಕೆಲವರಲ್ಲಿ. ಸೊ ಇದು ಬರೀ ಹಲ್ಲಿಗೆ ಸಂಬಂಧಪಟ್ಟಿತ್ತು. ಹಲ್ಲು ಆಕ್ಚುಲಿ ಬೋನ್ ಅಂತ ಇರುತ್ತೆ. ಹಲ್ಲು ಬರೀ ಫೇಸ್ ಅಲ್ಲಿ ನೋಡಿದಾಗ ಹಲ್ಲು ಬರೀ ಬೋನ್ ಅಲ್ಲಿ ಇದ್ದು ಅದರ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಏನಿರುತ್ತೆ, ನಮ್ಮ ಬ್ರೈನ್ ಬಿಟ್ರೆ, ಸ್ಕಲ್ ಬಿಟ್ರೆ 2 ಡಿಫ್ರೆಂಟ್ ಜಾಸ್ ಇರುತ್ತೆ. ಒಂದು ಮ್ಯಾಕ್ಸಿಲಾ, ಇನ್ನೊಂದು ಮ್ಯಾಂಡಬಲ್. ಸೊ ಈ ಮ್ಯಾಕ್ಸಿಲಾ ಮತ್ತೆ ಮ್ಯಾಂಡಬಲ್ ಒಳಗಡೆ ಹಲ್ಲಿರುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಬೆಳವಣಿಗೆಯಲ್ಲಿ ಕುಂದುಕೊರತೆ ಇದ್ದಾಗ ಏನಾಗುತ್ತೆ, ಕೆಲವು ಸಲ ಇದು ಜಾಸ್ತಿ ಬೆಳವಣಿಗೆ ಆಗ್ಬೋದು ಅಥವಾ ಬೆಳವಣಿಗೆ ಕಮ್ಮಿ ಆಗ್ಬೋದು. ಇಂಥ ಸನ್ನಿವೇಶಗಳಲ್ಲೂ ಕೂಡ ಹಲ್ಲಿನ ವಕ್ರತೆ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಬಾಯಲ್ಲಿ 2 ವಿಧವಾದ ಹಲ್ಲುಗಳನ್ನ ಮೂಡುತ್ತವೆ ನಮ್ಮ ಲೈಫ್ ಟೈಮಲ್ಲಿ. ಫಸ್ಟ್ ಒನ್ ಇಸ್ ಮಿಲ್ಕ್ ಟೀತ್ ಅಂತ ಹೇಳ್ತೀವಿ. ಅದು ಹೇಗೆ ಅಂದ್ರೆ ಅದ್ರ ರಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಡಯಟ್, ಮಕ್ಕಳು ಬರೀ ಹಾಲು ಕುಡಿತವೆ, ಅಷ್ಟಾಗಿ ಅವರು ಏನು ತಿನ್ನೋದಿಲ್ಲ, ಏನು ಮಾಡೋದಿಲ್ಲ. ಸೊ ಹಾಗಾಗಿ ಆ ರಚನೆ ಏನಿರುತ್ತೆ ಅಲ್ಲೂ ಒಂದು ಸ್ವಲ್ಪ ಟೈಮ್ ತಗೊಂಡು 6 ತಿಂಗಳಿಂದ ಶುರುವಾಗಿ 3 ವರ್ಷಕ್ಕೆ ಮೂಡುತ್ತೆ. ಅದಾದ ನಂತರ 6 ಇಯರ್ಸ್ ತನಕ ಯಾವ ಹಲ್ಲು ಮೂಡಲ್ಲ, 5 ಇಯರ್ಸ್ ತನಕ ಹಲ್ಲು ಹಾಗೆ ಇರುತ್ತೆ. ಸೊ ಅದು ಡಯಟ್ ಬೇಸಿಸ್ ಮೇಲೆ ಆ ಹಲ್ಲು ಹಂಗೆ ಫಾರ್ಮ್ ಆಗಿರುತ್ತೆ. 6 to 13 ಇಯರ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪರ್ಮನೆಂಟ್ ಹಲ್ಲು ಏನಿರುತ್ತೋ ಅದು ಬರಕ್ ಶುರು ಆಗತ್ತೆ. ಈ ಪರ್ಮನೆಂಟ್ ಹಲ್ಲು ಬರ್ಬೇಕಾದ್ರೆ ಅದು ಏನು ಅಂತ ಹೇಳಿದ್ರೆ ಒಂದು ಡೈನಮಿಕ್ ಫೇಸ್ ಇರುತ್ತೆ ಹಲ್ಲು ಮೂಡುವಂಥದ್ದು. ಸೊ ಈ ಪ್ರಾಬ್ಲಮ್ ಇದ್ದಾಗ ಅಂದ್ರೆ ಈ ಡೈನಮಿಕ್ ಫೇಸ್ ಅಲ್ಲಿ ಕೆಲವು ಹಲ್ಲುಗಳು ಬೀಳೋದಿಲ್ಲ, ಹಾಗಾಗಿ ಆ ಸ್ಟೇಜಸ್ ಅಲ್ಲಿ ಕೂಡ ಈ ಹಲ್ಲು ಮೂಡೋದು ಬರದೇ ಇರೋದು, ಸೊ ಇದರಿಂದ ವಕ್ರತೆ ಮೂಡುತ್ತೆ. ಓಕೆ, ಒಟ್ಟು ಹೀಗೆ ಅನೇಕ ಕಾರಣಗಳಿಂದ ಏನಂದ್ರೆ ವಕ್ರದಂತ ಸಮಸ್ಯೆಗಳು ಎದುರಾಗುತ್ತವೆ ಅಂತ ಹೇಳ್ತೀರಾ. ಮೈನ್ ಆಗಿ ಏನಂದ್ರೆ ಮಕ್ಕಳಲ್ಲೇ ಈ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುವಂತದ್ದು ಅಂತ, ಅದ ಸರಿಪಡಿಸ್ಕೊಳ್ಳಿಲ್ಲ ಅಂತಂದ್ರೆ ಶಾಶ್ವತವಾಗಿ ಹಂಗೆ ಉಳಿದು ಬಿಡುವಂತದ್ದು ಅಂತ. ಇನ್ನು ವಕ್ರದಂತ ಸಮಸ್ಯೆ ಬಗ್ಗೆ ಮತ್ತಷ್ಟು ಚರ್ಚೆನ ನಿಮ್ ಜೊತೆ ನಾನು ಮುಂದುವರಿಸ್ತೀನಿ. ಈಗ ಚಿಕ್ಕ ಬ್ರೇಕ್.
ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಕ್ರದಂತ ಸಮಸ್ಯೆಗೆ ಕಾರಣಗಳು ಮತ್ತು ಇದನ್ನು ಸರಿಪಡಿಸುವ ಆಧುನಿಕ ಚಿಕಿತ್ಸೆಗಳ ಬಗ್ಗೆ ತಿಳಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ದಂತ ವೈದ್ಯರಾದ ಡಾಕ್ಟರ್ ಎಂ ಶಿಲ್ಪಾ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಏನೇನು ಕಾರಣಗಳು ವಕ್ರದಂತ ಸಮಸ್ಯೆಗೆ ಅಂತ. ಇನ್ನು ಮಕ್ಕಳ ಈ ತರ ಸಮಸ್ಯೆ ಬಂದಾಗ ಇವಾಗ ನೀವು ಹೇಳ್ತಾ ಇದ್ರಿ ಹಲ್ಲು ಉದುರ್ಬೇಕು, ಆಮೇಲೆ ಪರ್ಮನೆಂಟ್ ಆಗಿ ಒಂದು ಹಲ್ಲು ಬರ್ಬೇಕು ಅಂತ. ಕೆಲವೊಂದ್ಸಲಿ ಉದುರದೇ ಇದ್ರೂ ಕೂಡ ವಕ್ರದಂತ ಹಲ್ಲುಗಳು ಹಂಗೆ ಉಳಿದು ಬಿಡ್ತವೆ ಅಂತ ಹೇಳ್ತಾ ಇದ್ರಿ. ಸೊ ಇದ್ಯಾವ ಕಾರಣದಿಂದ ಅಂತ? ಹಲ್ಲುಗಳು ಬೇಸಿಕಲಿ ಏನಾಗುತ್ತೆ ಅಂದ್ರೆ ಕೆಲವರಲ್ಲಿ ಹಲ್ಲು ಹುಳ್ಕಲ್ ಸಮಸ್ಯೆ ಇರುತ್ತೆ. ಸೊ ಈ ಹಲ್ಲು ಹುಳ್ಕಲ್ ಸಮಸ್ಯೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಹಲ್ಲನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದು ಹೊರಗಡೆ ಬರಕಾಗದೆ ಅದು ಅಲ್ಲೇ ಆ ಇನ್ಫೆಕ್ಷನ್ ಏನಿರುತ್ತೋ ಅಲ್ಲೇ ಇದ್ದು ಈ ಹಲ್ಲುಗಳಿಗೆ ಬರಕ್ ಜಾಗ ಸಿಗಲ್ಲ. ಹಾಗಾಗಿ ಅವು ಹೊರಗಡೆ ಬರೋದು, ಆ ಆರ್ಚ್ ಫಾರ್ಮ್ ಏನಿರುತ್ತೋ ಅದಕ್ಕಿಂತ ಹೊರಗಡೆ ಬರುತ್ತೆ ಅಥವಾ ಒಳಗಡೆ ಬರುತ್ತೆ. ಕೆಲವು ಸಲ ಅವು ಮೂಳೆ ಒಳಗಡೆ ಉಳ್ಕೊಂಡ್ಬಿಡುತ್ತೆ. ಸೊ ಇಂಥ ಕೇಸಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಫಸ್ಟ್ ಹುಳ್ಕಲ್ ಏನಾಗುತ್ತೆ ಅದನ್ನ ತಡೆಗಟ್ಟಬೇಕಾಗತ್ತೆ. ಹುಳ್ಕಲ್ ಬಂದಿದ್ರು ಕೂಡ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಹಲ್ಲನ್ನ ಪೀಸ್ ಏನಿರುತ್ತೋ ಆ ನಾಶವಾಗಿರುವಂತ ಹಲ್ಲನ್ನ ಅದನ್ನ ತೆಗೆದು ಅಲ್ಲಿ ಆ ಹಲ್ ಬರೋ ತನಕ ಸಾಕಷ್ಟು ಎಕ್ಸ್ರೇ ನಮ್ಗೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಏನು ಅಂತ ಹೇಳಿದ್ರೆ ಹಲ್ಲು ಹೇಗೆ ಫಾರ್ಮ್ ಆಗಿರುತ್ತೆ, ಅದ್ರ ಬೇರು ಎಷ್ಟು ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿರುತ್ತೆ ಫಾರ್ಮೇಶನ್, ಸೊ ಇದೆಲ್ಲ ತಿಳಿಸ್ಕೊಡುತ್ತೆ. ಸೊ ಅದನ್ನ ನೋಡಿ ನಾವಲ್ಲಿ ಏನ್ ಇದ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ಬರೋ ತನಕ ಅಲ್ಲಿ ಸ್ಪೇಸ್ ಮೇಂಟೈನರ್ಸ್ ಅಂತ ಇರುತ್ತೆ. ಹಾಗಾಗಿ ಆ ಸ್ಪೇಸ್ ನ ಯೂಟಿಲೈಸ್ ಮಾಡ್ಕೊಂಡು ಆ ಸ್ಪೇಸ್ ಮೇಂಟೈನರ್ ನ ಯೂಸ್ ಮಾಡಿ ಆ ಸ್ಪೇಸ್ ನ ಹಾಗೆ ಇಟ್ಟು ಆ ಹಲ್ ಬರೋ ತನಕ ಅದನ್ನ ನಾವು ಮಾನಿಟರ್ ಮಾಡ್ತಿರ್ತೀವಿ. ಓಕೆ. ಇನ್ನು ವಕ್ರದಂತ ಸಮಸ್ಯೆ ಇದು ಕೇವಲ ನೋಡೋದಿಕ್ಕೆ ಒಂದು ಚೆನ್ನಾಗಿ ಕಾಣಲ್ಲ, ಹಲ್ಲುಗಳು ವಕ್ರವಾಗಿದ್ರೆ ಅನ್ನೋದನ್ನ ಹೊರತುಪಡಿಸಿದ್ರೆ ಮಾತಾಡೋದಕ್ಕೆ ಕೂಡ ಸ್ಪಷ್ಟತೆ ಇರಲ್ಲ. ಕೆಲವೊಬ್ಬರು ನಾವು ನೋಡ್ತಾ ಇರ್ತೀವಿ ಹೆಂಗೋ ಹಲ್ಲುಗಳಿದ್ರೆ ಅದು ಪ್ರೊನೌನ್ಸಿಯೇಷನ್ ಸರಿಯಾಗಿರೋದಿಲ್ಲ. ಸೊ ಇಂಥ ಸಮಸ್ಯೆಗಳು ಕೂಡ ತುಂಬಾ ಕಾಮನ್ ಹೇಗೆ ಅಂತ? ಹೌದು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡ್ಬೇಕಾದ್ರೆ ಕೆಲವು ವರ್ಡ್ಸ್ ಇಂಥ ವರ್ಡ್ಸ್ ಗಳೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅಂಗಳಕ್ಕೆ ಟಚ್ ಆಗಿ ಮಾತಾಡ್ತೀವಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಲ್ಲು ತುಂಬಾ ಮುಂದೆ ಇರುತ್ತೆ, ಕೆಳಗಡೆ ಆರ್ಚ್ ಇರುತ್ತೆ ತುಂಬಾ ಮುಂದೆ ಇರುತ್ತೆ. ಆಗ ನಾಲ್ಗೆಯಿಂದ ಉತ್ಪತ್ತಿ ಆಗುವಂತಹ ವರ್ಡ್ಸ್ ಲೈಕ್ ದ ಸ ಇದು ಹಲ್ಲಿನ ಮುಂದೆ ರೀಚ್ ಆದಾಗ ಅದು ಮಾತಾಡ್ಲಿಕ್ಕೆ ಆಗಲ್ಲ. ಸೊ ಇಂಥ ರೀತಿಯಲ್ಲಿ ಏನಾಗುತ್ತೆ ಮಕ್ಕಳ ಬೆಳವಣಿಗೆ ಬರೀ ದೈಹಿಕ ಬೆಳವಣಿಗೆ ಆಗಲ್ಲ, ಅವರಲ್ಲಿ ಮಾತು ಕೂಡ ಅನ್ನೋದು ಕೂಡ ಬೆಳವಣಿಗೆ ಆಗ್ತಿರುತ್ತೆ. ಸೊ ಇಂಥ ಪ್ರಕ್ರಿಯೆನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಈ ವಕ್ರದಂತದಿಂದ ಇದು ಆಗುವಂತಹ ಪರಿಣಾಮ. ಸೊ ಹಾಗಾಗಿ ಆ ವಕ್ರದಂತ ಟ್ರೀಟ್ ಮಾಡಿದ್ರೆ ಅವರ ಸ್ಪೀಚ್ ಡೆವಲಪ್ಮೆಂಟ್ ಕೂಡ ಸರಿಪಡಿಸಬಹುದು. ಓಕೆ. ಇವಾಗ ಕಂಡು ಹಿಡ್ಕೊಳ್ಳೋದು ಹಿಂಗೆ ಅಂತ ತಂದೆ ತಾಯಿ ಇವಾಗ ಇಂಥ ಸ್ಟೇಜ್ ನಲ್ಲೇ ಮಕ್ಕಳನ್ನ ತೋರಿಸ್ಬೇಕು, ಆ ಸಮಸ್ಯೆನ ಸರಿಪಡಿಸಬೇಕು ಅಂತ ಹೇಗೆ ತಿಳ್ಕೊಬೇಕು ಅಂತ ಹೇಳ್ತೀರಾ? ಮೊದಲದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ 3 ರಿಂದ 6 ವರ್ಷದಲ್ಲಿ ಈ ಮಿಲ್ಕ್ ಟೀತ್ ಇರುತ್ತಲ್ವಾ ಅದನ್ನ ಬಂದು ತೋರಿಸಿದಾಗ ನಾವು ಅದ್ರ ಬೈಟ್ ಮಾಡಿದಾಗ ಆ ಸೈಡಲ್ಲಿ ಏನ್ ಪೊಸಿಷನ್ಸ್ ಇರುತ್ತೋ ಅದನ್ನ ನಾವು ಟ್ಯಾಲಿ ಮಾಡಿ ನೋಡ್ತೀವಿ. ಇನ್ನು ಕೆಲವು ಸಲ ಏನಾಗುತ್ತೆ ಅಂತ ಹೇಳಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ವಕ್ರದಂತ ಕಾಣಿಸ್ಕೊಳ್ಳೋದಂದ್ರೆ ಕೆಲವು ಅಭ್ಯಾಸಗಳಿಂದ. ಕೆಲವರಲ್ಲಿ ಹೆಬ್ಬೆಟ್ ಚೀಪುವಂತ ಸಮಸ್ಯೆಗಳಿರುತ್ತೆ. ಇನ್ನು ಕೆಲವರಲ್ಲಿ ಏನು ಅಂತ ಹೇಳಿದ್ರೆ ಬಾಯಲ್ಲಿ ಉಸಿರಾಡುವಂತ ತೊಂದರೆಗಳು, ಈ ಟಾನ್ಸಿಲ್ಸ್ ಇನ್ಫೆಕ್ಟೆಡ್ ಟಾನ್ಸಿಲ್ಸ್ ಅಡಿನಾಯ್ಡ್ಸ್ ಅಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿ ಬಾಯಲ್ಲಿ ಉಸಿರಾಡ್ತಾರೆ. ಯಾವಾಗ ಏರ್ವೇ ಪ್ಯಾಸೇಜ್ ಅಲ್ಲಿ ಏನಾದ್ರೂ ತೊಂದರೆ ಆಗುತ್ತೋ ಆಗ ಬಾಯಲ್ಲಿ ಉಸಿರಾಡೋದನ್ನು ಶುರು ಮಾಡ್ತಾರೆ. ಏನ್ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಹಲ್ಲಲ್ಲಿ ಜಾಸ್ ಇರುತ್ತೆ, ಬಟ್ ಈ ಉಸಿರಾಟದ ಇದು ಆ ಸ್ನಾಯುಗಳೆಲ್ಲ ಹೇಗ್ ಪೊಸಿಷನ್ ಆಗುತ್ತೋ ಆಗ ಫೈನಲ್ ಪೊಸಿಷನ್ ಡಿಸೈಡ್ ಆಗುತ್ತೆ. ಸೊ ಇದ್ರ ತಕ್ಕಂತೆ ಹಲ್ಲಿನ ಬೆಳವಣಿಗೆ ಕೂಡ ಆಗುತ್ತೆ. ಸೊ ಈ ತರ ಅಭ್ಯಾಸಗಳನ್ನ ಏನಾದ್ರೂ ಇದ್ರೆ ಅದನ್ನ ನಾವು ಸ್ಟಾಪ್ ಮಾಡಿ, ಅದಕ್ಕೆ ಸಾಕಷ್ಟು ಮೆಥಡ್ಸ್ ಗಳಿದೆ. ಸೊ ಅದರಿಂದ ಅದನ್ನ ಸ್ಟಾಪ್ ಮಾಡಿ ನಂತರ ನಾವು ವಕ್ರದಂತ ಕೂಡ ತಡಿಬಹುದು. ಓಕೆ. ಇನ್ನು ಇವಾಗ ವಕ್ರದಂತ ಆಗಿದೆ, ಇದನ್ನ ಸರಿಪಡಿಸಬೇಕು ಅಂದ್ರೆ ಯಾವ್ಯಾವ ಚಿಕಿತ್ಸೆಗಳು ನೆರವಾಗುತ್ತೆ ಅಂತ ಹೇಳ್ತೀರಾ ಡಾಕ್ಟರ್? ವಕ್ರದಂತ ಸರಿಪಡಿಸೋಕೆ ಬೇಸಿಕಲಿ ಚಿಕ್ಕ ವಯಸ್ಸಲ್ಲಿ ತಗೊಂಡ್ರೆ ಈ ಬೆಳವಣಿಗೆ ಮೂಳೆಗಳ ಬೆಳವಣಿಗೆ ಏನ್ ಹೇಳಿದೆ ಸೊ ಅದನ್ನು ನಾವು ಮಾನಿಟರ್ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ಬೆಳೆಯೋದಕ್ಕೆ ದಾರಿ ಮಾಡ್ಕೊಡ್ಬೋದು. ಅದಕ್ಕೆ ಸಾಕಷ್ಟು ಫಂಕ್ಷನಲ್ ಅಪ್ಲಯನ್ಸಸ್ ಅಂತ ಇದೆ. ಈಗ ಒಂದು ಹ್ಯಾಬಿಟ್ ಬ್ರೇಕರ್ಸ್ ಅಂತ ಇರುತ್ತೆ, ಅದರಲ್ಲಿ ಏನು ಅಂತ ಹೇಳಿದ್ರೆ ಒಂದು ಪ್ಲೇಟ್ ರಿಮೂವಬಲ್ ಪ್ಲೇಟ್ಸ್ ಇರುತ್ತೆ, ಅದನ್ನ ನಾವು ಅಂಗಳದಲ್ಲಿ ಪ್ಲೇಸ್ ಮಾಡಿ ಹಾಗಾಗಿ ಆ ಹ್ಯಾಬಿಟ್ ಬ್ರೇಕರ್ಸ್ ನ ಡಿಫ್ರೆಂಟ್ ವೇಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಅದಾದ ನಂತರ ಕೆಲವು ಫಂಕ್ಷನಲ್ ಅಪ್ಲಯನ್ಸಸ್ ಅಂತ ಇರುತ್ತೆ. ಇದೇನ್ ಮಾಡುತ್ತೆ, ನಾನು ಆಗ್ಲೇ ಹೇಳ್ದಂಗೆ ಈ ಸ್ಟ್ರಕ್ಚರಲ್ ಫಾರ್ಮೇಶನ್ ಆಫ್ ಯುವರ್ ಟೂತ್ ಏನಿದೆಯೋ ಅದು ಸಾಕಷ್ಟು ಸ್ನಾಯುಗಳು ಬಾಯಿ ಸುತ್ತ ಇರೋ ಸ್ನಾಯುಗಳು ಅದ್ರ ಮೇಲೆ ಆಕ್ಟ್ ಆಗುತ್ತೆ. ಸೊ ಅದನ್ನ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಅಗ್ದಾಗ ಆ ಸ್ನಾಯುಗಳ ಒಂದು ಕೋರ್ಸ್ ಏನಿರುತ್ತೋ ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಈ ಬೆಳವಣಿಗೆ ಏನಿರುತ್ತೋ ಅದನ್ನ ಗೈಡ್ ಮಾಡ್ತೀವಿ. ಇದನ್ನ ನಾವು ಗೈಡೆಡ್ ಡೆವಲಪ್ಮೆಂಟ್ ಆಫ್ ಟೀತ್. ಅದಾದ ನಂತರ ಕ್ಲಿಪ್ ಟ್ರೀಟ್ಮೆಂಟ್ ಅಂತ ಸಾಮಾನ್ಯವಾಗಿ ಗೊತ್ತಿರೋ ತರ ಅದರಲ್ಲಿ ಎಲ್ಲ ರೀತಿಯ ಮೂವ್ಮೆಂಟ್ಸ್ ಮಾಡಬಹುದು. ಸೊ ಹಲ್ಲನ್ನು ಜರುಗಿಸಿ ಆಗ ಅದನ್ನ ಕೂಡ ಸರಿಪಡಿಸಬಹುದು. ಇದೇನಾಗುತ್ತೆ ಅಂದ್ರೆ ಟ್ರೀಟ್ಮೆಂಟ್ ಬೇಸಿಸ್ ಏನು ಅಂತ ಹೇಳಿದ್ರೆ ಅದ್ರ ಲೆವೆಲ್ ಆಫ್ ಕಾಂಪ್ಲೆಕ್ಸಿಟಿ. ಟ್ರೀಟ್ಮೆಂಟ್ ತುಂಬಾ ಕ್ಲಿಷ್ಟವಾದಾಗ ಇನ್ನು ಹೆಚ್ಚಿನ ಬಗೆಗಳಿದೆ. ಅದರಲ್ಲಿ ಬೇಸಿಕಲಿ ಆರ್ಥೋಗ್ನಾಟಿಕ್ ಸರ್ಜರೀಸ್ ಅಂತ ಕೆಲವರಲ್ಲಿ ಈ ಸ್ಕೆಲೆಟಲ್ ಡಿಫಾರ್ಮೇಶನ್ಸ್ ನಾವು ಬರೀ ಆರ್ಥೋಡಾಂಟಿಕ್ ಬ್ರೇಸಸ್ ಇಂದ ಕರೆಕ್ಟ್ ಮಾಡಕ್ಕಾಗಲ್ಲ, ಆ ಕ್ಲಿಪ್ ಟ್ರೀಟ್ಮೆಂಟ್ ಇಂದ ಸರಿ ಮಾಡಕ್ಕಾಗಲ್ಲ. ಆಗ ನಾವು ಆರ್ಥೋಗ್ನಾಟಿಕ್ ಸರ್ಜರೀಸ್ ಹೋಗ್ತೀವಿ. ಆರ್ಥೋಗ್ನಾಟಿಕ್ ಸರ್ಜರಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಜಾನ ಪೊಸಿಷನ್ ಮಾಡ್ತೀವಿ, 3 ಡೈಮೆನ್ಷನಲ್ ಪ್ಲೇಸ್ಮೆಂಟ್ ಆಫ್ ಅಪ್ಪರ್ ಅಂಡ್ ಲೋವರ್ ಜಾ.
ಸೊ ಇಂತಹ ಆರ್ಥೋಗ್ನಾಟಿಕ್ ಸರ್ಜರೀಸ್ ನ ಮಾಡಬಹುದು. ಬಟ್ ಅದೆಲ್ಲ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಪ್ರೊಸೀಜರ್ ಅಂಡ್ ಅದಕ್ಕಿಂತ ಮುಂಚೆ ನಾವು ಪ್ರಿವೆನ್ಷನ್ ಮಾಡಬಹುದು. ಸೊ ಮಕ್ಕಳನ್ನ ಬೆಳವಣಿಗೆನ ಮಾನಿಟರ್ ಮಾಡೋದ್ರಿಂದ ಇಟ್ ಇಸ್ ಬೆಟರ್, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂಡ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಓಕೆ, ಇನ್ನು ಇವಾಗ ಮಕ್ಕಳು ಹುಟ್ಟಿದ ನಂತರದಲ್ಲಿ ಸುಮಾರು ಎಷ್ಟು ತಿಂಗಳಿಗೆ ಅಥವಾ ವರ್ಷಕ್ಕೆ ಚೆಕಪ್ ಅನ್ನು ಮಾಡಿಸಬೇಕು ಅಂತ ಹೇಳ್ತೀರಾ? ಈ ಮಿಕ್ಸ್ ಡೆಂಟಿಷನ್ ಪೀರಿಯಡ್ ಅಂತ ಏನ್ ಹೇಳಿದೆ, ಅಲ್ಲಿ ಹಲ್ಲು ಬಿದ್ದು ಪರ್ಮನೆಂಟ್ ಹಲ್ ಬರ್ತಿರುತ್ತೆ. ಸೊ ಆ ಏರಿಯಾ, ಆ ಏಜ್ ಅಲ್ಲಿ ತುಂಬಾ ಕ್ರಿಟಿಕಲ್ ಆಗಿ ಮಾನಿಟರ್ ಮಾಡ್ಬೇಕಾಗುತ್ತೆ. 3 ವರ್ಷದ. ಬಿಕಾಸ್ ಏನು ಅಂತ ಹೇಳಿದ್ರೆ ನಾವು ಈ ಸ್ಕೆಲಿಟಲ್ ಪ್ರಾಬ್ಲಮ್ಸ್ ನ ಗ್ರೋತ್ ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು 10-12 ವರ್ಷದಲ್ಲಿ ಮುಗ್ದು ಹೋಗಿರುತ್ತೆ. ನಾವೇನಾದ್ರು ಗ್ರೋತ್ ಮಾಡಿಫಿಕೇಶನ್ ಮಾಡಬೇಕು ಅಂದ್ರೆ 10-12 ವರ್ಷದಲ್ಲಿ ಸಾಧ್ಯ ಆಗಲ್ಲ. ಸೊ ಅದಕ್ಕಿಂತ ಮುಂಚೆನೆ ಈ ಮಿಕ್ಸ್ ಡೆಂಟಿಷನ್ ಪೀರಿಯಡ್ ಅಲ್ಲಿ ಬಂದು ಹಲ್ಲು ಹೇಗೆ ಬೆಳೀತಿದೆ ಅದನ್ನ ತೋರಿಸ್ಕೋಬೇಕು. ಎವ್ರಿ 6 ಮಂತ್ಸ್ ಒಂದ್ಸಲಿ ಅದನ್ನ ಮಾನಿಟರ್ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ, ಒಟ್ಟಿನಲ್ಲಿ ಅಂದ್ರೆ ಮಗುಗೆ 6 ತಿಂಗಳಿದ್ದಾಗಿಂದ 6 ತಿಂಗಳಿಗೆ ಒಂದ್ಸತಿ ಚೆಕಪ್ ಅನ್ನ ಮಾಡಿಸ್ಬೇಕು ಹಲ್ಲುಗಳು ಅಂತ ಹೇಳ್ತೀರಾ. ನಿಮ್ ಜೊತೆ ಮತ್ತಷ್ಟು ಚರ್ಚೆಯನ್ನ ನಾನು ಮುಂದುವರಿಸ್ತೀನಿ. ಬನ್ನಿ ಈಗ ಟಿಪ್ಸ್ ನ ನೋಡೋಣ. ಹೆಬ್ಬೆರಳು ಚೀಪುವುದು, ನಾಲಿಗೆ ಹೊರಹಾಕಿ ನುಂಗುವುದು, ಬಾಯಿಂದ ಉಸಿರಾಡುವಂತಹ ಅಭ್ಯಾಸಗಳು ಹಲ್ಲುಗಳು ವಕ್ರವಾಗಲು ಕಾರಣವಾಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಹುಳುಕನ್ನು ನಿಯಂತ್ರಿಸುವುದರಿಂದ ಮುಂದೆ ಬರುವ ವಕ್ರತೆಯ ಸಮಸ್ಯೆಯನ್ನು ತಡೆಗಟ್ಟಬಹುದು. ಉತ್ತಮ ಹಲ್ಲು ಮತ್ತು ಒಸಡಿನ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳೋದ್ರಿಂದ ಹಲ್ಲು ಮತ್ತು ಒಸಡಿಗೆ ಬರುವ ಸಮಸ್ಯೆಯಿಂದ ದೂರವಿರಬಹುದು. ಬಾಯೊಳಗಿನ ಪ್ರತಿಯೊಂದು ಅಂಗರಚನೆಯೂ ಕೇವಲ ಆಹಾರ ಸೇವಿಸುವುದಕ್ಕೆ ಮಾತ್ರ ಸೀಮಿತವಲ್ಲ, ಮುಖಚರ್ಯೆ ಹಾಗೂ ಮಾತನಾಡುವುದರ ಮೇಲೂ ಅವಲಂಬಿತವಾಗಿರುತ್ತೆ. ಆರೋಗ್ಯಕರ ಹಾಗೂ ಸ್ವಾಸ್ಥ್ಯ ಹಲ್ಲುಗಳ ಜೋಡಣೆ ಪ್ರತಿಯೊಬ್ಬರ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ವಕ್ರದಂತ ಸಮಸ್ಯೆ ಬರುವ ಮುನ್ನವೇ ಪ್ರಾಥಮಿಕ ಹಂತದ ಚಿಕಿತ್ಸೆ ಮುಖಾಂತರ ಪರಿಶೀಲಿಸಿ ಹೆಚ್ಚಿನ ಸಮಸ್ಯೆಯನ್ನು ತಡೆಗಟ್ಟಬಹುದು. ಹಾಲು ಹಲ್ಲು ಶಾಶ್ವತ ಹಲ್ಲುಗಳಿಗೆ ಬದಲಾಗುವ ಸಮಯದಲ್ಲಿ ಹಾಗೂ ಹಲ್ಲುಗಳಿಗೆ ಆಧಾರವಾಗುವ ಮೂಳೆ ಬೆಳವಣಿಗೆಯ ಬಗ್ಗೆ ತಪಾಸಣೆ ಮಾಡಿಸಬೇಕು. ಇದರಿಂದ ವಕ್ರದಂತ ಸಮಸ್ಯೆಯ ಬೆಳವಣಿಗೆಯನ್ನು ಪತ್ತೆ ಮಾಡಬಹುದು. ಆಹಾರ ಪ್ರತಿಯೊಬ್ಬರ ಮೂಲ ಆಧಾರ. ಜೀರ್ಣಕ್ರಿಯೆಗೆ ಸಹಾಯ ಮಾಡೋ ಅಂಗಗಳಲ್ಲಿ ಹಲ್ಲುಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಹೀಗಾಗಿ ಹಲ್ಲುಗಳ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹುಮುಖ್ಯ. ಆರ್ಥೋಡಾಂಟಿಕ್ ಅಥವಾ ಕ್ಲಿಪ್ ಟ್ರೀಟ್ಮೆಂಟ್ ಅನ್ನ 20 ರಿಂದ 25 ವರ್ಷಗಳೊಳಗೆ ಮಾಡಿಸಿದ್ರೆ ಉತ್ತಮ ಫಲಿತಾಂಶ ದೊರೆಯುತ್ತೆ. ಮಾನವ ದೇಹ ರಚನೆ ಪ್ರಕೃತಿಯ ಕೊಡುಗೆ. ಪ್ರತಿಯೊಂದು ಅಂಗಾಂಗಗಳು ತನ್ನದೇ ಆದ ವಿಶೇಷತೆ ಹಾಗೂ ವಿನ್ಯಾಸ ಹೊಂದಿದೆ. ಹೀಗಾಗಿ ಹಲ್ಲುಗಳು ಸೇರಿದಂತೆ ಪ್ರತಿ ಅಂಗಗಳ ರಕ್ಷಣೆ ಅತಿ ಮುಖ್ಯ. ಈಗ ಚಿಕ್ಕ ಬ್ರೇಕ್. ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಕ್ರದಂತ ಸಮಸ್ಯೆಗೆ ಕಾರಣಗಳು ಮತ್ತು ಇದನ್ನ ಸರಿಪಡಿಸುವ ಆಧುನಿಕ ಚಿಕಿತ್ಸೆಗಳ ಬಗ್ಗೆ ತಿಳಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಖ್ಯಾತ ದಂತ ವೈದ್ಯರಾದ ಡಾಕ್ಟರ್ ಎಂ ಶಿಲ್ಪಾ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಏನಂದ್ರೆ ರೂಟೀನ್ ಚೆಕಪ್ ಅನ್ನ ತುಂಬಾ ಮುಖ್ಯ. ಮಗು ಹುಟ್ಟಿದ 6 ತಿಂಗಳಿಂದ ನಿಯಮಿತವಾಗಿ 6 ತಿಂಗಳಿಗೊಂದೊಂದ್ಸತಿ ಡೆಂಟಿಸ್ಟ್ ಹತ್ರ ಹೋಗಿದ್ದೇನೆ, ಪರೀಕ್ಷೆಯನ್ನ ಮಾಡಿಸ್ಬೇಕು, ದಂತ ಪರೀಕ್ಷೆಯನ್ನ ಅಂತ ಹೇಳ್ತಾ ಇದ್ರಿ. ಇನ್ನಿವಾಗ ಒಂದು ವೇಳೆ ಆತರ ಪರೀಕ್ಷೆಗಳೆಲ್ಲ ಮಾಡಿ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ವೇಳೆ ಆತರ ಚೆಕಪ್ಸ್ ಎಲ್ಲ ಏನು ಆಗ್ದಿರಾ ಸಮಸ್ಯೆ ಆಗ್ಬಿಟ್ಟಿದೆ, ಅವಾಗ ಕ್ಲಿಪ್ ಟ್ರೀಟ್ಮೆಂಟ್ ಬಗ್ಗೆ ನೀವು ಹೇಳ್ತಾ ಇದ್ರಿ ನೆರವಾಗುತ್ತೆ ಅಂತ. ಸೊ ಈ ಟ್ರೀಟ್ಮೆಂಟ್ ಬಗ್ಗೆ ಮತ್ತಷ್ಟು ಎಕ್ಸ್ಪ್ಲೇನ್ ಈ ಮಾಡ್ತೀರಾ? ಕ್ಲಿಪ್ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಜನಕ್ಕೆ ಭಯ ಇದೆ. ಯಾಕೆ ಅಂತ ಹೇಳಿದ್ರೆ ಹಲ್ಲು ಹಾಕಿದಾಗ ಮಕ್ಕಳಲ್ಲಿ ಪೇರೆಂಟ್ಸ್ ಇರ್ತಾರಲ್ವಾ, ಅವ್ರಿಗೆ ಬೇಸಿಕಲಿ ಭಯ ಇರುತ್ತೆ. ಸೊ ಏನ್ ಮಾಡ್ತೀವಿ ಅಂದ್ರೆ ಈ ಕ್ಲಿಪ್ ಟ್ರೀಟ್ಮೆಂಟ್ ಅಲ್ಲಿ ಪೊಸಿಷನಿಂಗ್ ಆಫ್ ದ ಟೀತ್ ನ ಆಲ್ಟರ್ ಮಾಡ್ತೀವಿ. ಅಂದ್ರೆ ಅದನ್ನ ಚೇಂಜ್ ಮಾಡಿ ಬದಲಾಯಿಸ್ಕೋಬಹುದು. ಅದ್ರಲ್ಲಿ ಏನು ಅಂದ್ರೆ ಬ್ರಾಕೆಟ್ಸ್ ಅಂತ ಬರುತ್ತೆ. ಈ ಆರ್ಥೋಡಾಂಟಿಕ್ ಅಪ್ಲಯನ್ಸಸ್ ಅಲ್ಲಿ ಪ್ಯಾಸಿವ್ ಕಾಂಪೊನೆಂಟ್ಸ್ ಅಂತ ಇರುತ್ತೆ ಮತ್ತೆ ಡೈನಮಿಕ್ ಕಾಂಪೊನೆಂಟ್ಸ್. ಅದರಲ್ಲಿ ಏನು ಅಂತ ಹೇಳಿದ್ರೆ ಹಲ್ಲಲ್ಲಿ ಬೇಸಿಕಲಿ ಬೋನ್ ಅಲ್ಲಿ ಇರಬೇಕಾದ್ರೆ ಅದಕ್ಕೆ ಪೆರಿಡಾಂಟಲ್ ಲಿಗಮೆಂಟ್ ಅಂತ ಇರುತ್ತೆ. ಈ ಪೆರಿಡಾಂಟಲ್ ಲಿಗಮೆಂಟ್ ರಚನೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಹಲ್ಲನ್ನ ಮೂವ್ ಮಾಡಬಹುದು ಬೋನಲ್ಲಿ. ಸೊ ಈ ಮೂವ್ಮೆಂಟ್ಸ್ ನ ನಾವು ಕಂಟ್ರೋಲ್ ಮಾಡಿ ಈ ವೈರ್ಸ್ ಮತ್ತೆ ಬ್ರಾಕೆಟ್ಸ್ ಹಾಕೋದ್ರಿಂದ ಆ ಮೂವ್ಮೆಂಟ್ಸ್ ನ ಮಾಡ್ತೀವಿ. ಸೊ ಈ ಆರ್ಥೋಡಾಂಟಿಕ್ ಮೂವ್ಮೆಂಟ್ಸ್ ಮಾಡೋದ್ರಿಂದ ಹಲ್ಲನ್ನ ಸರಿಪಡಿಸಬಹುದು. ಆದ್ರೂ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕ್ಲಿಪ್ ಟ್ರೀಟ್ಮೆಂಟ್ ತುಂಬಾ ಸಾಕಷ್ಟು ದಿನ ಹಿಡಿಯುತ್ತೆ. ಹಾಗಾಗಿ ಜನರಲ್ ತುಂಬಾ ಭಯ ಆಗುತ್ತೆ, ಇನ್ನು 2 ವರ್ಷದ ಆಗುತ್ತೆ. ಬೇಸಿಕಲಿ ಹಲ್ಲು ಮೂವ್ ಮಾಡ್ಬೇಕಾದ್ರೆ ಅಲ್ಲಿ ಸಾಕಷ್ಟು ಟಿಶ್ಯೂಸ್ ಮತ್ತೆ ಸೆಲ್ಸ್ ಫಾರ್ಮ್ ಆಗ್ತಿರತ್ತೆ. ಸೊ ಅದನ್ನು ಜಾಸ್ತಿ ಫೋರ್ಸ್ ಕೊಟ್ರೆ ಏನಾಗುತ್ತೆ, ಆ ಟಿಶ್ಯೂಸ್ ಬಯಾಲಜಿಕಲ್ ಟಿಶ್ಯೂಸ್ ತುಂಬಾ ಇಂಪಾರ್ಟೆಂಟ್. ಅದು ದೇಹ ಅಲ್ಲ, ಅದೊಂದು ನಿರ್ಜೀವ ವಸ್ತು ಅಲ್ಲ, ಅದ್ರಲ್ಲಿ ಒಂದು ಜೀವ ಕಣಗಳಿರುತ್ತೆ. ಸೊ ಅದನ್ನ ನಿಧಾನವಾಗಿ ಸ್ವಲ್ಪ ಫೋರ್ಸಸ್ ಕೊಟ್ಟಾಗ ಅದು ಬೋನ್ ಅನ್ನೋ ಸ್ಟ್ರಕ್ಚರ್ ರಿಮಾಡೆಲ್ ಆಗುತ್ತೆ. ಸೊ ರಿಮಾಡೆಲಿಂಗ್ ಟೈಮ್ ಬೇಕಾಗತ್ತೆ ಸಾಕಷ್ಟು. ಹಾಗಾಗಿ ಪ್ರತಿ 1 ಮಂತ್ ಒಂದ್ಸಲ ನಾವು ಅದನ್ನ ಆಕ್ಟಿವೇಟ್ ಮಾಡ್ತೀವಿ.
Okay. ಸೊ ಹಾಗಾಗಿ ಕಂಪ್ಲೀಟ್ ಟ್ರೀಟ್ಮೆಂಟ್ 1 ವರ್ಷ ತಗೊಳುತ್ತೆ, 1.5 ವರ್ಷ ತಗೊಳುತ್ತೆ. ಓಕೆ, ಇದಕ್ಕೆ ಯಾವುದೇ ರೀತಿಯ ಒಂದು ಅರ್ಜೆಂಟ್ ಬೇಕಾಗಿಲ್ಲ, ತಾಳ್ಮೆ ಇರಬೇಕು ಅಂತ ಹೇಳ್ತೀರಾ. ಅಂದ್ರೆ ಇದು ಕಂಪ್ಲೀಟ್ ಆಗಿ ಇವಾಗ ವಕ್ರದಂತಗಳಿದ್ರೆ ಈ ಒಂದು ಕ್ಲಿಪ್ ಟ್ರೀಟ್ಮೆಂಟ್ ಇಂದ ಸಂಪೂರ್ಣವಾಗಿ ಏನಂದ್ರೆ ಹಲ್ಲುಗಳ ಜೋಡಣೆ ಸರಿಯಾಗಿರುತ್ತಾ, ಹೊಂದಾಣಿಕೆ ಚೆನ್ನಾಗಿರುತ್ತಾ ಹೇಗೆ ಅಂತ? ಇದು ಪ್ರಾಥಮಿಕ ಹಂತದಲ್ಲಿ ನಾನು ಹೇಳಿದಾಗ ಈ ಸ್ಕೆಲಿಟಲ್ ಡಿಫಾರ್ಮಿಟೀಸ್ ಇದ್ದಾಗ ಬರೀ ಕ್ಲಿಪ್ ಟ್ರೀಟ್ಮೆಂಟ್ ಉಪಯೋಗಕ್ಕೆ ಬರಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬೇರೆ ಪ್ರೊಸೀಜರ್ಸ್ ನ ಇದು ಮಾಡಬೇಕಾಗತ್ತೆ. ಕ್ಯಾಮೋಫ್ಲೇಜ್ ಅಂತ ಮಾಡ್ತೀವಿ ಅಂತ ಹೇಳಿದ್ರೆ ಪೊಸಿಷನಿಂಗ್ ಮೂಲಕ ಅದು ಪ್ರೊಫೈಲ್ ಏನಿರುತ್ತೋ, ಹಲ್ಲು ವಕ್ರವಾಗಿದ್ದಾಗ ಸೈಡಲ್ಲಿ ನೋಡಿದಾಗ ಉಬ್ಬುತನ ಕಾಣಿಸುತ್ತೆ, ಮೂಳೆ ಮುಂದೆ ಇರುತ್ತೆ. ಸೊ ಈ ಪ್ರೊಫೈಲ್ ನಾವು ಅಡ್ಜಸ್ಟ್ ಮಾಡ್ತೀವಿ. ಸೊ ಅದನ್ನ ಕ್ಯಾಮೋಫ್ಲೇಜಿಂಗ್ ಎಫೆಕ್ಟ್ ಅಂತೀವಿ. ಹಲ್ಲನ್ನ ಸರಿಪಡಿಸಿ ಅದನ್ನ ವಕ್ರತೆನ ಕಮ್ಮಿಗೊಳಿಸಬಹುದು. ಆದ್ರೆ ಈ ಮುಂಚೆನೆ ಆಗೋಕೆ, ಈ ತರ ವಕ್ರತೆ ಬರೋಕ್ಕಿಂತ ಮುಂಚೆನೆ ನಾವು ಅದನ್ನ ಪ್ರಿವೆಂಟ್ ಮಾಡಬೇಕು. ಇಲ್ಲಾಂದ್ರೆ ಸ್ಕೆಲಿಟಲ್ ಡಿಫಾರ್ಮಿಟೀಸ್ ಏನಿದೆಯೋ ಅದನ್ನ ನಾವು ಸರಿಪಡಿಸಕ್ಕಾಗಲ್ಲ, ಅಷ್ಟಾಗಿ ಸಂಪೂರ್ಣವಾಗಿ ಅದನ್ನ ಸರಿಪಡಿಸಕ್ಕಾಗಲ್ಲ. ಓಕೆ, ಇನ್ನು ನೀವು ಹೇಳ್ತಾ ಇದ್ರಿ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್, ಬಾಯಲ್ಲಿ ಬೆರಳು ಹಾಕೊಂಡು ಚೀಪೋ ಅಂತದ್ದು ಅಥವಾ ಬಾಯಲ್ಲಿ ಉಸಿರಾಡೋ ಅಂತದ್ದು ಅಥವಾ ಹುಳುಕಲ್ ತುಂಬಾ ಆಗಿದ್ರು ಕೂಡ ವಕ್ರದಂತ ಸಮಸ್ಯೆಗೆ ಕಾರಣ ಆಗ್ಬೋದು ಅಂತ ಹೇಳ್ತಾರೆ. ಸೊ ಇನ್ನೆಲ್ಲ ತಡೆಗಟ್ಟುವಂತ ನಿಟ್ಟಿನಲ್ಲಿ ಪೋಷಕರಿಗೆ ಯಾವ ತರ ಒಂದು ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತೀರಾ? ಸಾಕಷ್ಟು ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವರ ಫ್ರೆಂಡ್ಸ್ನೆಲ್ಲ ನೋಡಿ ಅವ್ರಿಗೆ ಸಿಕ್ಕಾಪಟ್ಟೆ ಸಂಕೋಚ ಆಗಿ ಹಲ್ಲುಬ್ಬು ಅಂತ ಹಾಡ್ಕೊಳ್ಳೋದು ಕೂಡ ಇದೆ. ಸೊ ಹಾಗಾಗಿ ಅಪ್ಪ ಅಮ್ಮಂದಿರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವು ಸಲ ಹಲ್ಲು ಉಳುಕಲ್ ಅನ್ನೋದು ಹಲ್ಲುಬ್ಬು ಅನ್ನೋದು ಕಾಣಿಸೋದೇ ಇಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಒಳಗಡೆ ಇರುತ್ತೆ, ಅದರಿಂದ ಹಲ್ಲಿಗೆ ಸಾಕಷ್ಟು ಹಾನಿ ಆಗ್ತಿರತ್ತೆ. ಮುಂಚೆನೆ ಬಂದು ಅದನ್ನ ತೋರಿಸ್ಕೊಂಡಾಗ ನಾವ್ ಹಾಗೆ ಹೇಳ್ಬೋದು ಇದಕ್ಕೆ ಏನ್ ಮಾಡಬಹುದು ಅಂತ. ಸ್ಕೆಲಿಟಲ್ ಡಿಫಾರ್ಮಿಟೀಸ್ ಇದ್ರೆ ಅದನ್ನ ಕರೆಕ್ಟ್ ಮಾಡಬಹುದು. ಇಂಥ ಅಭ್ಯಾಸಗಳು ಯೂಶಲಿ ಅಪ್ಪ ಅಮ್ಮಂದಿರು ಕಾಣಿಸ್ತಾ ಇರ್ಬೋದು. ಆಗ ಅಭ್ಯಾಸಗಳನ್ನೆಲ್ಲ ತಡೆಗಟ್ಟಬಹುದು, ಅವ್ರಿಗೆ ಕೌನ್ಸಿಲಿಂಗ್ ಮಾಡಬಹುದು. ಹೀಗಾಗಿ ಮುಂದೆ ಆಗುವಂತ ಸೈಕಲಾಜಿಕಲ್ ಡೆವಲಪ್ಮೆಂಟ್ ಮೇಲೆ ಮಕ್ಕಳ ಮೇಲೆ ಎಫೆಕ್ಟ್ ಆಗೋದನ್ನ ನಾವು ತಡೆಗಟ್ಟಬಹುದು. ಓಕೆ, ಇನ್ನು ಹುಳುಕಲ್ ಸಮಸ್ಯೆ ಕೂಡ ಹೆಚ್ಚಿನ ಮಕ್ಕಳಲ್ಲಿ ಇರುತ್ತೆ, ಚಾಕ್ಲೇಟ್ಸ್ ತಿನ್ನುವಂಥದ್ದು. ಸೊ ಯಾವ ತರ ಒಳ್ಳೆ ಹ್ಯಾಬಿಟ್ಸ್ ಅಂದ್ರೆ ಯಾವ್ದಾದ್ರು ತಿನ್ಬಾರ್ದು ಮಕ್ಕಳು ಅಂತ ಹೇಳ್ತೀರಾ? ಇದ್ರ ಬಗ್ಗೆ ಯಾವ ತರ ಎಚ್ಚರಿಕೆ? ಚಾಕ್ಲೇಟ್ಸ್ ನ ಈಗಂತೂ ಪೋಷಕರು ಅದನ್ನ ಸಾಕಷ್ಟು ಅಭ್ಯಾಸ ಮಾಡಿಸಿರೋದ್ರಿಂದ ಚಾಕ್ಲೇಟ್ ತಿಂದ ತಕ್ಷಣ ಬಾಯಿ ಮುಕ್ಕಳಿಸಿ ಅನ್ನೋ ಒಂದು ಅಭ್ಯಾಸನ ಶುರು ಮಾಡಿದ್ರೆ ಹಲ್ಲುಳ್ಕಲ್ನ ತಡೆಗಟ್ಟಬಹುದು. ಇನ್ನು ಏನು ಅಂತ ಹೇಳಿದ್ರೆ ಈ ಸಾಕಷ್ಟು ಫೈಬರ್ ಕಂಟೆಂಟ್ ಇರೋ ಫುಡ್ ನ ತಿಂದಾಗ ಸಾಗದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೈವ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಿ ಹುಳುಕಲ್ನ ತಡೆಯುವಂತದ್ದಾಗತ್ತೆ. ಸೊ ಅದನ್ನ ಕೂಡ ಮಾಡಿದಾಗ ಈಗ ಹಣ್ಣುಗಳನ್ನ ಜಾಸ್ತಿ ಕೊಡೋದು, ಚಾಕ್ಲೇಟ್ ಬದಲು ಹಣ್ಣುಗಳನ್ನ ರಿಪ್ಲೇಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸುಮಾರು ಇವಾಗ ಎಷ್ಟು ವರ್ಷದ ಒಳಗಡೆ ಈ ವಕ್ರದಂತ ಸಮಸ್ಯೆಗಳನ್ನ ಸರಿ ಮಾಡ್ಕೋಬಹುದು ಅಂತ ಹೇಳ್ತೀರಾ ಡಾಕ್ಟರ್? ಯಾಕೆಂದ್ರೆ ಸಣ್ಣ ಏಜ್ ನಲ್ಲಿ ಆಗ್ಲಿಲ್ಲ, ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ಕೊಳ್ಳಿ, ಇವಾಗ ಸುಮಾರು ವಯಸ್ಸಾಗಿದೆ ಅಂತ ತಿಳ್ಕೊಳ್ಳಿ, ಒಂದು 25 ವರ್ಷ ಆಗೋಗ್ಬಿಟ್ಟಿದೆ. ಸೊ ಆವಾಗ್ಲೂ ಕೂಡ ಏನಾದ್ರು ಸರಿ ಮಾಡ್ಬೋದಾ ಹೇಗೆ ಅಂತ? 25 ವರ್ಷ ಆದಾಗ ತುಂಬಾ ಲೇಟ್ ಆಗೋಗುತ್ತೆ. ಆಗೇನು ಅಂತ ಹೇಳಿದ್ರೆ ಮೂಳೆಗಳೆಲ್ಲ ಫಾರ್ಮ್ ಆಗೋಗಿರುತ್ತೆ, ಆ ಮೆಚುರಿಟಿ ಫೇಸ್ ಬಂದ್ಬಿಟ್ಟಿರುತ್ತೆ. ಆಗ ಏನಾದ್ರೂ ಮಾಡಿದಾಗ ರಿಲ್ಯಾಪ್ಸ್ ಟೆಂಡೆನ್ಸಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಆರ್ಥೋ ಟ್ರೀಟ್ಮೆಂಟ್ ಆದ್ಮೇಲೆ ಕೆಲವು ಸಲ ನನ್ನ ಉಬ್ಬು ವಾಪಸ್ ಬಂತು ಅಂತ ಹೇಳೋದಿದೆ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಆ ಮೆಚುರಿಟಿ ಫೇಸ್ ಅಬೌಟ್ 20 to 25 ಇದ್ದಾಗ ಈ ಪ್ರಾಬ್ಲಮ್ ಆಗುತ್ತೆ. ಸೊ ಈ ರಿಲ್ಯಾಪ್ಸ್ ಟೆಂಡೆನ್ಸೀಸ್ ನ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ 12 to 13 ಇಯರ್ಸ್ ಅಲ್ಲಿ ಕ್ಲಿಪ್ ಟ್ರೀಟ್ಮೆಂಟ್ ನ ಮಾಡಿಸಬಹುದು. ಓಕೆ, ಹಾಗಾದ್ರೆ 13 ವರ್ಷದ ಒಳಗಡೆನೆ ವಕ್ರದಂತ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಟ್ಟು ಖಂಡಿತ ಒಳ್ಳೇದು ಅಂತ ಹೇಳ್ತೀರಾ. ಇನ್ನು ಕೊನೆಯಲ್ಲಿ ಡಾಕ್ಟರ್ ಶಿಲ್ಪಾ ಅವರೇ, ಈ ವಕ್ರದಂತ ಸಮಸ್ಯೆಗಳನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಒಂದು ವೇಳೆ ಆಗಿದ್ರು ಕೂಡ ಅದಕ್ಕೆ ಚಿಕಿತ್ಸೆ ಪಡೆಯುವಂತ ನಿಟ್ಟಿನಲ್ಲಿ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಅಂತ? ವಕ್ರದಂತ ಆಗಿದ್ರು ಕೂಡ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಬಂದು ತೋರಿಸಿ ಅದನ್ನ ಸರಿಪಡಿಸ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಅದು ಆಕ್ಚುಲಿ ಮುಂಚೆನೆ ಪ್ರಿವೆಂಟ್ ಮಾಡೋ ಮೆಥಡ್ಸ್ ಗಳಿರುತ್ತೆ, ಹಾಗಾಗಿ ನಾವು ಅದನ್ನ ನೋಡ್ಕೊಳ್ತೀವಿ. ಸೊ ಇನ್ನೂ ಆ ಸಮಸ್ಯೆ ಬರೋ ತರ ಮಾಡೋದಿಲ್ಲ. ದಂತ ಚಿಕಿತ್ಸೆ ಅಂದ್ರೆ ಸಾಕಷ್ಟು ದುಬಾರಿ ಇದೆ ಅಂತ ಅನ್ಕೊಳ್ತಾರೆ, ಹಾಗಾಗಿ ಇದು ಸಾಕಷ್ಟು ಜನಕ್ಕೆ ರೀಚ್ ಆಗ್ತಿಲ್ಲ. ಅಂತ ಹೇಳಿದ್ರೆ ಈ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಎಲ್ಲ ತುಂಬಾ ದುಬಾರಿ, ಹಾಗಾಗಿ ನಾವು ಡೆಂಟಿಸ್ಟ್ ಹತ್ರ ಹೋಗಲ್ಲ ಅಂತೆಲ್ಲ ಯೋಚನೆ ಮಾಡ್ತಾರೆ. ಹಲ್ಲುಗಳಲ್ಲಿ ತೊಂದರೆ ಇದ್ರೂ ಕೂಡ ಅದನ್ನ ತೋರಿಸ್ಕೊಳ್ಳೋಕ್ಕೂ ಕೂಡ ಹೆದರ್ತಾರೆ. ತೊಂದರೆ ಇದ್ದಾಗ ಮಾತ್ರ ನಮ್ಮ ಡೆಂಟಿಸ್ಟ್ ಹತ್ರ ಬರ್ತಾರೆ. ಸೊ ಹೀಗಾಗಿ ಕೆಲವು ಸೀನಿಯರ್ ಸಿಟಿಸನ್ಸ್ಗೆ ತುಂಬಾ ದುಬಾರಿ ಅನ್ಸಿದ್ರೆ ಅವರಿಗೆ ಸಾಕಷ್ಟು ಡಿಸ್ಕೌಂಟ್ ಅಲ್ಲಿ ಟ್ರೀಟ್ಮೆಂಟ್ಸ್ ನ ಪ್ರೊವೈಡ್ ಮಾಡೋ ನಿಟ್ಟಿನಲ್ಲಿ, ಮತ್ತೆ ಈ ಡೆಂಟಲ್ ಟ್ರೀಟ್ಮೆಂಟ್ ಅನ್ನೋದು ದುಬಾರಿಯಾಗಿ ಇಟ್ ಶುಡ್ ರೀಚ್ ಲಾಟ್ ಆಫ್ ಪೀಪಲ್. ಹಾಗಾಗಿ ಅದನ್ನ ಡಿಸ್ಕೌಂಟ್ ರೇಟ್ಸ್ ಅಲ್ಲಿ ಮಕ್ಕಳಿಗೆ ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಕೊಡಬೇಕು ಅಂತ ಯೋಚನೆ ಮಾಡ್ತೀವಿ. ಓಕೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ವಕ್ರದಂತ ಸಮಸ್ಯೆ ಏನು, ಇದು ಯಾಕಾಗತ್ತೆ, ಜೊತೆಗೆ ಇದಕ್ಕಿರುವಂತ ಚಿಕಿತ್ಸೆಗಳು ಏನು, ಹೇಗೆ ಸರಿ ಮಾಡ್ಕೊಳ್ಬಹುದು ಸಮಸ್ಯೆನ ಅಂತ ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದ. ಕೆಲವರು ಯಾವಾಗಲೂ ಹಸನ್ಮುಖಿಗಳಾಗಿರ್ತಾರೆ, ಅವರ ನಗುವಿನಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಆದ್ರೆ ಇನ್ ಕೆಲವರು ಅವರ ಅಡ್ಡಾದಿಡ್ಡಿ ಹಲ್ಲುಗಳಿಂದ ನಗೋದಕ್ಕೆ ಹಿಂದು ಮುಂದೆ ನೋಡ್ತಾರೆ. ಆದ್ರೆ ಇಂಥವರ ಹಲ್ಲುಗಳು ಎಷ್ಟೇ ವಕ್ರವಾಗಿದ್ರೂ ಅವುಗಳನ್ನ ಸರಿಪಡಿಸಬಹುದು. ಡೆಂಟಲ್ ಆರ್ಥೋಪೆಡಿಕ್ಸ್, ಆರ್ಥೋಡಾಂಟಿಕ್ಸ್, ಆರ್ಥೋಗ್ನಾಟಿಕ್ಸ್ ಚಿಕಿತ್ಸೆಗಳ ಮೂಲಕ ಹದಗೆಟ್ಟ ಹಲ್ಲುಗಳಿಗೆ ಒಳ್ಳೆಯ ಶೇಪ್ ನೀಡಿ ಮುಖದ ಸೌಂದರ್ಯವನ್ನು ಹೆಚ್ಚಿಸಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡೆಂಟಿಸ್ಟ್ ಡಾಕ್ಟರ್ ಶಿಲ್ಪಾ ಅವರನ್ನ ನೀವು ಭೇಟಿ ಮಾಡಬೇಕು ಅಂದ್ರೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗಳನ್ನ ನೋಟ್ ಮಾಡ್ಕೊಳ್ಳಿ: 9538512121, 962079696996.
ಇಮೇಲ್ ಅಡ್ರೆಸ್ ಹೀಗಿದೆ drshil612@gmail.com. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಲೇಡೀಸ್ ಕ್ಲಬ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.